ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ನಾನು ಇಂದು ನಿಮ್ಮನ್ನು ಒಂದು ಬ್ರೇಕ್ಫಾಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬಂದು ಜಯನಗರ 3ನೇ ಹಂತದಲ್ಲಿದೆ. ಅದರ ಹೆಸರು ಬಂದು ಮಡಪಳ್ಳಿ ಅಂತ. ಅಂದರೆ ಇದು ನಮ್ಮ ಅಯ್ಯಂಗಾರ್ ಭಾಷೆಯಲ್ಲಿ ಮಡಪಳ್ಳಿ ಅಂದರೆ ಕಿಚನ್ ಅಂತ. ಸೊ ಅಲ್ಲಿ ಬನ್ನಿ ನೋಡೋಣ ಏನೇನು ತಿಂಡಿ ಇದೆ, ಏನು ತಿನ್ಬೋದು, ಯಾವ ಥರ ಟೇಸ್ಟ್ ಇತ್ತು ಅನ್ನೋದನ್ನೆಲ್ಲ ನೋಡೋಣ. ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂದರೆ, ನಿಮ್ಗೆ ಒಳಗಡೆ ಹೋಗಿದ ತಕ್ಷಣವೇ ಕೈ ತೊಳ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ನಾವು ಮನೆಗಳಲ್ಲಿ ಹೇಗೆ ಹೋಗಿದ ತಕ್ಷಣ ಕೈ ಕಾಲು ತೊಳ್ಕೊಳ್ತೀವೋ ಅದೇ ಥರ ಇಲ್ಲಿ ಹೋಗಿದ ತಕ್ಷಣವೇ ಈ ಹೋಟೆಲ್ಗೆ ಅಲ್ಲಿ ಟ್ಯಾಪ್ ಇಟ್ಟಿರ್ತಾರೆ. ಟ್ಯಾಪ್ ಒಳಗಡೆ ಇದೆ ಸಿಂಕಲ್ಲಿ. ಸೊ ಅದರಲ್ಲಿ ನೀವು ಕಾಲನ್ನ ತೊಳ್ಕೊಬೋದು. ಕೈ ತೊಳ್ಕೊಂಡು ನೀವು ಒಳಗಡೆ ಹೋಗ್ಬೋದು. ಇದು ಒಂಥರ ಟ್ರೆಡಿಷನಲ್ ಇದೆ, ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರಲ್ಲ ಆ ಥರ ಒಂದಿದು. ಇಲ್ಲಿ ನೋಡಿ ಮೆನು ಇದೆ, ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ತೊಗೋಬೋದು ಬ್ರೇಕ್ಫಾಸ್ಟ್ಗೆ. ಸೊ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನಿಮಗೆ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಈ ಫೌಂಡರ್ ಇದು ಅವ್ರ ಮನೆ ಇದರದ್ದೆಲ್ಲ ಏನು ಅಂತೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಫೋಟೋಸ್ ಫೌಂಡರ್ದು. ಪಾರ್ಥಸಾರಥಿ ಅನ್ನೋರು ಫೌಂಡರ್ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ಒಂದು ಕಾಂಬೋ ಥರ ತೊಗೊಂಡ್ವಿ, ಏನೇನಿರುತ್ತೆ ಅಂತ. ಇಲ್ಲೆಲ್ಲ ಒಂದು ವಯಸ್ಸಾದವರು ಇದ್ದಾರೆ, ಊಟಕ್ಕೆ ಬರ್ತಾರೆ, ಟಿಫನಿಗೆ ಬರ್ತಾರೆ. ಊಟ ಕೂಡ ಮಧ್ಯಾಹ್ನ ನಿಮಗೆ ಊಟದ ವ್ಯವಸ್ಥೆಯೂ ಇದೆ. 1 ಗಂಟೆ ಮೇಲೆ ನಿಮಗೆ ಊಟದ ವ್ಯವಸ್ಥೆ ಇದೆ. ಇಲ್ಲಿ ಕೂಡ ಸಾತ್ವಿಕ ಆಹಾರವಾಗಿರುತ್ತೆ. ನಿಮಗೆ ಆನಿಯನ್ನು, ಈ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೋದೇ ಇಲ್ಲ. ಸೊ ಒಂಥರ ಇದೆಲ್ಲ ತಿಂದೇ ಇರೋರಿಗೆ ಇದೊಂದು ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇದು ಮನೆ, ಆ್ಯಕ್ಚುಲಿ ಇದೊಂದು ಮನೆನೇ ಇದನ್ನು ಒಂದು ಹೋಟ್ಲ್ ಥರ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬೇರೆ ಬೇರೆ ರೂಮ್ಸ್ ಎಲ್ಲ ಇದೆ, ನೀವು ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಮತ್ತು ಆ್ಯಂಟಿಕ್ ಪೀಸಸ್ ಕೂಡ ಇಲ್ಲಿ ಹಾಕಿದ್ದಾರೆ. ಈ ದಶಾವತಾರ ಅದು ಬೊಂಬೆಗಳನ್ನೆಲ್ಲ ಇಟ್ಟು ಆಗಿನ ಕಾಲದಲ್ಲಿ ಅವರು ಇಟ್ಟಿದ್ರು ಅನಿಸುತ್ತೆ, ಅದನ್ನೆಲ್ಲ ಇಟ್ಟಿದ್ದಾರೆ. ಒಳಗಡೆನೂ ಕೂಡ ಶೋಕೇಸಲ್ಲಿ ಆ ಬೊಂಬೆಗಳು ಕೂಡ ಇದೆ. ಭಾಳ ಚೆನ್ನಾಗಿದೆ ನೋಡಿ. ದಶಾವತಾರದ್ದು ಒಂದು ಬೊಂಬೆಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಒಂಥರ ಒಂದು ಆ್ಯಂಟಿಕ್ ಪೀಸ್ ಥರ ಅವರು ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನೋಡೋಕ್ಕೆ ಕೂಡ ಭಾಳ ಚೆನ್ನಾಗಿದೆ. ಸ್ವಲ್ಪ ಹಳೆಯ ಕಾಲದ ಒಂದು ಫರ್ನಿಚರ್ಸ್ ಥರ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಕೂಡ. ಎಲ್ಲಿ ಬೇಕಾದ್ರೆ ನೀವು ಕೂತ್ಕೋಬೋದು. ತುಂಬ ಒಂದು 4-5 ರೂಮ್ಸ್ ಇದೆ. ಎಲ್ಲರೂ ಕೂತ್ಕೊಂಡು ನೀವು ಟಿಫನ್. ನಾವೊಂದು ಕೊಂಬೋ ಥರ ಮಾಡಿ ತೊಗೊಂಡ್ವಿ. ಅದರಲ್ಲಿ ನಿಮಗೆ ಒಂದು ಪೊಂಗಲ್ಲು, ಸ್ವೀಟ್ ಬಂದು ಕೇಸರಿ ಬಾತು, ಒಂದು ಹುಸ್ಲಿ ಕೊಡ್ತಾರೆ. ಹುಸ್ಲಿ, ಇಡ್ಲಿ ತೊಗೊಂಡ್ವಿ ನಾವು. ಇಡ್ಲಿ, ವಡೆ ಮತ್ತು ಬೆಂಡೆಕಾಯಿ ಸಾಂಬಾರು ಮತ್ತು ಚಟ್ನಿ ಇದನ್ನು ಕೊಟ್ಟರು. ತುಂಬ ಚೆನ್ನಾಗಿತ್ತು. ಪೊಂಗಲ್ಲಂತೂ ಭಾಳ ಚೆನ್ನಾಗಿತ್ತು. ಪೊಂಗಲ್ಲು, ಕೇಸರಿ ಬಾತು ಇದೆಲ್ಲ ಅಯ್ಯಂಗಾರ್ ಶೈಲಿಯ ಒಂದು ತಿಂಡಿ. ಅದು ಟೇಸ್ಟು ಅಷ್ಟೇ ಭಾಳ ಚೆನ್ನಾಗಿತ್ತು. ನೋಡಿ ಹುಸ್ಲಿ ಒಂದು ಕೊಟ್ಟಿದ್ದಾರೆ. ದಿನ ಒಂದೊಂದು ಹುಸ್ಲಿ ಮಾಡ್ತಾರೆ. ಒಂದು ದಿವಸ ಕಡಲೆಕಾಳು, ಬಟಾಣಿ ಈ ಥರದ್ದೆಲ್ಲ ಹುಸ್ಲಿ ಮಾಡಿ ಇದು ಮಾಡ್ತಾರೆ. ವಡೆನೂ ಅಷ್ಟೇ ಭಾಳ ಗರಿಗರಿಯಾಗಿತ್ತು. ಆ್ಯಸ್ ಯೂಶ್ವಲ್ ಇಡ್ಲಿನೂ ಅಷ್ಟೇ ಸಾಫ್ಟಾಗಿತ್ತು. ಆಮೇಲೆ ಇದ್ರ ಜೊತೆಗೆ ನಿಮಗೆ ಒಂದು ದೋಸೆ ಕೊಡ್ತಾರೆ. ಸೊ ದೋಸೆ ಕೂಡ ನೀವು ಅದ್ರ ಜೊತೆ ಇನ್ಕ್ಲೂಡ್ ಆಗಿರುತ್ತೆ ಈ ಕಾಂಬೋದಲ್ಲಿ. ಭಾಳ ಚೆನ್ನಾಗಿತ್ತು. ದೋಸೆ ಗರಿಗರಿಯಾಗಿ, ಚಟ್ನಿನೂ ಅಷ್ಟೇ ನಿಮಗೇನು ಅಷ್ಟೊಂದು ಸ್ಪೈಸಿ ಇರಲ್ಲ, ಎಲ್ಲ ನಾರ್ಮಲಾಗಿತ್ತು. ದೋಸೆ ನೋಡಿ ಎಷ್ಟು ಗರಿಗರಿಯಾಗಿದೆ. ಸೊ ನೀವು ಒಮ್ಮೆ ಬಂದು ಇಲ್ಲಿ ಟೇಸ್ಟ್ ನೋಡ್ಬೋದು. ಅಯ್ಯಂಗಾರ್ ಶೈಲಿಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೀವು ನೋಡ್ಬೋದು. ಆಮೇಲೆ ಕಾಫಿನೂ ಅಷ್ಟೇ ಭಾಳ ಚೆನ್ನಾಗಿತ್ತು. ಸೊ ಈ ಬ್ರೇಕ್ಫಾಸ್ಟ್ ಬ್ಲಾಗ್ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು ವೀಕ್ಷಕರೇ.